ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾಚನ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರಿ, ನನಗೆ ಎಷ್ಟೇ ನಾ ಟ್ರೈ ಮಾಡಿದ್ರು ತೋಳಿನ ಶೇಪು ನಂಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತೇಳಿ. ನಮಗೆ ಯಾಕೆ ಮಿಸ್ಟೇಕ್ ಆಗುತ್ತೆ ಅಂತಂದ್ರೆ, ನಾವು ಆರ್ಮೋಲ್ ಶೇಪನ್ನು ಕರೆಕ್ಟಾಗಿ ಹಾಕಿ ತೋಳು ಅಟ್ಯಾಚ್ ಕರೆಕ್ಟಾಗಿ ಮಾಡಿದ್ರೆ ಇಲ್ಲಿ ತೋಳಿನ ಶೇಪನ್ನು ಕರೆಕ್ಟಾಗಿ ಬರುತ್ತೆ ಮತ್ತು ಫಿಟ್ಟಿಂಗನ್ನು ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಇವಾಗ ತೋಳಿನ ಶೇಪ್ ಕರೆಕ್ಟಾಗಿ ಹಾಕಿರ್ತೀವಿ, ಆರ್ಮೋಲ್ ಶೇಪ್ ತಪ್ಪು ಮಾಡಿರ್ತೀವಿ. ಇಲ್ಲ ಆರ್ಮೋಲ್ ಶೇಪ್ ನಾವು ಕರೆಕ್ಟ್ ಹಾಕಿರ್ತೀವಿ, ತೋಳಿನ ಶೇಪ್ ತಪ್ಪು ಮಾಡಿರ್ತೀವಿ. ಈ ಥರ ನಾವು ಯಾಕಂದ್ರೆ ನಾವು ತೋಳನ್ನ ಅಟ್ಯಾಚ್ ಮಾಡೋದು ಎಲ್ಲಿ ಮಾಡ್ತೀವಿ, ಇಲ್ಲಿ ಆರ್ಮೋಲ್ ಶೇಪ್ಗೆ ನಾವು ಅಟ್ಯಾಚ್ ಮಾಡ್ತೀವಿ. ಹಂಗಾಗಿ ಎರಡನ್ನೂ ನಾವೇನು ಮಾಡಬೇಕು, ಕರೆಕ್ಟಾಗಿ ಅಳತೆ ಮಾಡಿ ಕಟಿಂಗ್ ಮಾಡ್ಕೊಂಡಿರ್ಬೇಕು. ಆರ್ಮೋಲ್ ಶೇಪ್ನು ಕರೆಕ್ಟಾಗಿ ಮಾಡ್ಕೊಂಡಿರ್ಬೇಕು, ತೋಳಿನ ಕಟಿಂಗನ್ನು ನಾವು ಕರೆಕ್ಟಾಗಿ ಮಾಡ್ಕೊಂಡಿರ್ಬೇಕು. ಹಂಗಾದ್ರೆ ಒಂದಕ್ಕೊಂದು ನಮ್ಗೆ ಏನಾಗ್ತಾವೆ, ಕರೆಕ್ಟಾಗಿ ಮ್ಯಾಚ್ ಆಗ್ತೈತಿ, ಮತ್ತೆ ಯಾವುದೇ ರೀತಿ ಮಿಸ್ಟೇಕ್ ಬರೋದಿಲ್ಲ. ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ, ಆರ್ಮೋಲ್ ಶೇಪ್ನ ಯಾವ ಥರ ಹಾಕೋದು ಮತ್ತೆ ತೋಳಿನ ಶೇಪ್ನ ನಾವು ಯಾವ ಥರ ಹಾಕಿ ಕಟ್ಟಿಂಗ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಮತ್ತೆ ಪೂರ್ತಿ ಇವಾಗ ಅಳತೆ ಮಾಡೇ ತೋರಿಸ್ತೀನಿ ನಾನು. ಲಾಸ್ಟಲ್ಲಿ ಎರಡನ್ನೂ ಕಟಿಂಗ್ ಮಾಡಿ ಅಟ್ಯಾಚ್ ಮಾಡುವಾಗ ಕರೆಕ್ಟಾಗಿ ಬರುತ್ತಾ ಇಲ್ಲ ಅಂತೇಳಿ ಅಳತೆ ಮಾಡಿನೇ ತೋರಿಸ್ತೀನಿ. ಹಂಗಾದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತೈತಿ, ಮತ್ತೆ ಪೂರ್ತಿಯಾಗಿ ತಿಳ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ನೀಟಾಗಿ ಹೇಳ್ಕೊಡತ್ತೀನಿ. ಹಂಗಾಗಿ ಯಾರು ಸ್ಕಿಪ್ ಮಾಡಬೇಡ್ರಿ ವಿಡಿಯೋನ. ಬಿಗಿನರ್ಸ್ ಕಲಿಯಕತ್ತೀರಿ ಅಂದ್ರೆ ಅವ್ರಿಗಂತೂ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಇರುತ್ತೆ, ಮತ್ತು ಜಲ್ದಿನೂ ಅರ್ಥ ಆಗ್ತೈತಿ. ಅಷ್ಟು ಈಸಿಯಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಫಸ್ಟ್ ನಮ್ಗೆ ತೋಳಿಂದು ಮೆಜರ್ಮೆಂಟ್ ಕರೆಕ್ಟಾಗಿ ಬರಬೇಕು ಸ್ಟಿಚ್ ಮಾಡಿದ ಮೇಲೆ ಅಂತಂದ್ರೆ ನಾವು ತೋಳನ್ನ ಕರೆಕ್ಟಾಗಿ ಫಸ್ಟ್ ಕಟಿಂಗ್ ಮಾಡ್ಕೊಂಡಿರ್ಬೇಕು. ನಾವು ತೋಳೆಲ್ಲಿ ಅಟ್ಯಾಚ್ ಮಾಡ್ತೀವಿ ಹೇಳ್ರಿ, ಆರ್ಮೋಲ್ ಶೇಪ್ಗೆ ಅಟ್ಯಾಚ್ ಮಾಡ್ತೀವಿ. ನಾವು ಆರ್ಮೋಲ್ ಶೇಪನ್ನು ತೆಗೆಯುವಾಗ ಮಿಸ್ಟೇಕ್ ಮಾಡಿದ್ರು ಏನಾಗ್ತೈತಿ, ನಮ್ಗೆ ತೋಳು ಅಟ್ಯಾಚ್ ಮಾಡುವಾಗ ಇಲ್ಲ ತೋಳು ಜಾಯಿಂಟ್ ಮಾಡ್ಕೊಳ್ಳುವಾಗ ಏನಾಗ್ತೈತಿ, ಅಲ್ಲಿ ಪ್ರಾಬ್ಲಮ್ ಬರ್ತೈತಿ. ಹಂಗಾಗಿ ನಾವು ಎರಡನ್ನೂ ಕರೆಕ್ಟಾಗಿ ಹಾಕಬೇಕು. ಅಂದ್ರೆ ಇವಾಗ ನಾವು ಕಂಕ್ಳಿನ ಶೇಪ್ ಹಾಕ್ತಿವಲ್ಲ, ಅಲ್ಲಿನೂ ನಾವು ಕರೆಕ್ಟಾಗಿರೋ ಮೆಜರ್ಮೆಂಟ್ ಹಾಕಿ ಅದೇ ಮೆಜರ್ಮೆಂಟ್ನ ನಾವು ತೋಳು ಕಟಿಂಗ್ ಮಾಡುವಾಗ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಗೆ ಎರಡಕ್ಕೂ ಏನಾಗ್ತೈತಿ, ಮ್ಯಾಚ್ ಆಗಬೇಕು. ಮ್ಯಾಚ್ ಆತಂದ್ರೆ ಏನಾಗುತ್ತೆ, ಕರೆಕ್ಟಾಗಿ ನಮ್ಗೆ ತೋಳಿನ ಕಟ್ಟಿಂಗು ಕರೆಕ್ಟಾಗಿ ಬರುತ್ತೆ, ಮತ್ತು ಫಿಟ್ಟಿಂಗನ್ನು ಕರೆಕ್ಟಾಗಿ ಬರ್ತೈತಿ. ಎರಡನ್ನೂ ಕರೆಕ್ಟಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ನಾವು ಇಲ್ಲಿ ಮಿಸ್ಟೇಕ್ ಮಾಡಿ ತೋಳಿನ ಕಟಿಂಗ್ ಕರೆಕ್ಟಾಗಿ ಕಟ್ ಮಾಡಿಕೊಂಡು ನಾವು ಅಟ್ಯಾಚ್ ಮಾಡೋ ಹೊತ್ನಾಗಾದ್ರೂ ಏನಾಗುತ್ತೆ, ಮಿಸ್ಟೇಕ್ ಬರುತ್ತೆ. ಹಂಗಾಗಿ ಎರಡನ್ನೂ ಕರೆಕ್ಟಾಗಿ ನೀವು ಕಟಿಂಗ್ ಮಾಡೋದನ್ನ ಕಲ್ತ್ರೆ ಬರುತ್ತೆ. ಕೆಲವೊಬ್ರು ಕಮೆಂಟ್ ಮಾಡಾಕತ್ತೀರಿ, ತೋಳಿನ ಶೇಪು ಕರೆಕ್ಟಾಗಿ ತೆಗೆದ್ರೂ ಬರ್ತಾ ಇಲ್ಲ, ಇಲ್ಲ ತೋಳಿನ ಫಿಟ್ಟಿಂಗ್ ನಮಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತಂದ್ರೆ ನಾವು ಈ ಮಿಸ್ಟೇಕ್ನ ಮಾಡಿರ್ತೀವಿ. ಹಾಗಾಗಿ ಯಾವ ಥರ ಇವಾಗ ಫಸ್ಟ್ ಕರೆಕ್ಟಾಗಿ ಆರ್ಮೋಲ್ ಶೇಪ್ ತೆಗೆಯೋದನ್ನ ತಿಳಿಸ್ಕೊಡ್ತೀನಿ. ಅದನ್ನು ನಾನು ಅಳತೆ ಮಾಡಿನೂ ತೋರಿಸ್ತೀನಿ ಇವಾಗ ಇಲ್ಲಿ ನಾನು ಕರೆಕ್ಟಾಗಿ ಯಾವ ಥರ ಬರುತ್ತಾ ಅಂತೇಳಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ಕೊನೆವರೆಗೂ ನೋಡ್ರಿ, ಕ್ಲಿಯರಾಗಿ ಅರ್ಥ ಆಗ್ತೈತಿ. ಒಂದ್ಸರಿ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ನೆಕ್ಸ್ಟ್ ನಮಗೆ ಬೇರೆ ಬ್ಲೌಸ್ ಕಟಿಂಗ್ ಮಾಡುವಾಗ ಈಸಿ ಆಗ್ತೈತಿ. ಫಸ್ಟ್ ನೋಡ್ರಿ, ಇವಾಗ ಅಳತೆ ಬ್ಲೌಸ್ ತಗೋರಿ. ಇಲ್ಲಿ ಆರ್ಮೋಲ್ ಉದ್ದ ಎಷ್ಟೈತಿ ನೋಡ್ಕೊರಿ. ನಾನು ಆಲ್ರೆಡಿ ಇಲ್ಲಿ ನೆಕ್ ವಿಡ್ತ್ ಹಾಕೊಂಡಿದ್ದೀನಿ, ಮತ್ತು ನೆಕ್ ಲೆಂತ್ನ ಹಾಕೊಂಡಿದ್ದೀನಿ, ಚೆಸ್ಟ್ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ ಆಲ್ರೆಡಿ. ಇವಾಗ ಆರ್ಮೋಲ್ ಶೇಪ್ ಒಂದು ತೆಗೆಯೋದು ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಅಳತೆ ಬ್ಲೌಸಲ್ಲಿ ಫಸ್ಟ್ ಉದ್ದಾನ ನೋಡ್ಕೊರಿ. ಇಲ್ಲಿ ಭುಜ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ಅಳತೆ ನೋಡ್ಕೊರಿ ಎಷ್ಟೈತೆ ಅಂತೇಳಿ. ನೋಡ್ರಿ, ಇಲ್ಲಿಗೆ ಎಷ್ಟು ಬರುತ್ತಾ ಕರೆಕ್ಟಾಗಿ ಅಂದ್ರೆ 5 ಇಂಚು ಉದ್ದ ಬರುತ್ತೆ. ಇಲ್ಲಿ ಕಾಣಿಸಾಕತೈತೆ ಅಂತ ಅನ್ಕೋತೀನಿ ನಾನು ನಿಮ್ಗೆ. ಇಲ್ಲಾಂದ್ರೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ರಿ, ಕರೆಕ್ಟಾಗಿ ನಿಮ್ಗೆ ಅಳತೆ ಗೊತ್ತಾಗ್ತೈತಿ. 5 ಇಂಚು ಆರ್ಮೋಲ್ ಉದ್ದ ಐತಿ. ಇವಾಗ ಆರ್ಮೋಲ್ ಉದ್ದ ಇಲ್ಲಿಂದ 5 ಇಂಚ್ ತಗೋರಿ ನೀವು ಫಸ್ಟ್. ನೆಕ್ಸ್ಟ್ ಇವಾಗ ನಾವಿಲ್ಲಿ ತೋಳಿನ ಆರ್ಮೋಲ್ ಶೇಪ್ ತೆಗಿಬೇಕಲ್ಲ ಫಸ್ಟ್. ಅವಾಗ ಏನು ಮಾಡ್ತೀವಿ, ಫ್ರಂಟ್ಗೆ ನಾವು 1 ಇಂಚ್ ತೊಗೊತೀವಿ, ಮತ್ತು ಬ್ಯಾಕ್ ಸೈಡ್ 1.5 ಇಂಚ್ ತೊಗೊತೀವಿ. ಇವಾಗ ನಾನು ಎರಡನ್ನೂ ಫೋಲ್ಡ್ ಮಾಡಿದ್ದೀನಿ ಇಲ್ಲಿ, ಫ್ರಂಟ್ ಮತ್ತು ಬ್ಯಾಕ್. ನೋಡ್ರಿ, ಫಸ್ಟ್ ಇಲ್ಲಿ 1 ಇಂಚ್ಗೆ 1 ಮಾರ್ಕ್ ತಗೋರಿ, ನೆಕ್ಸ್ಟ್ 1.5 ಇಂಚ್ಗೆ ಇನ್ನೊಂದು ಮಾರ್ಕ್ ತಗೋರಿ.
ಮಾರ್ಕ್ ತಗೊಂಡು ಇಲ್ಲಿ ಆರ್ಮೋಲ್ ಶೇಪ್ ಹಾಕ್ರಿ ಫಸ್ಟ್ ಈ ರೀತಿ. ನೆಕ್ಸ್ಟ್ ನೋಡ್ರಿ, ನಾವಿಲ್ಲಿ ರೆಡಿ ಎಷ್ಟು ತಗೊಂಡಿರ್ತೀವಿ ಚೆಸ್ಟ್ ಮೆಜರ್ಮೆಂಟ್ ಅಲ್ಲಿಗೊಂದು ಮಾರ್ಕ್ ಮಾಡ್ಕೊರಿ ಈ ತರ. ನೆಕ್ಸ್ಟ್ ನಾವು ಇಲ್ಲಿಂದ ಎಕ್ಸ್ಟ್ರಾ ಬಟ್ಟೆನ ತಗೊಂಡಿರ್ತೀವಿ ಸ್ಟಿಚಿಂಗ್ ಅಂತೇಳಿ ಇಲ್ಲೊಂದು ಮಾರ್ಕ್ ಮಾಡ್ರಿ. ಇವಾಗ ಈ ಆರ್ಮೋಲ್ ಶೇಪ್ ನ ನಾವು ಕರೆಕ್ಟ್ ಆಗಿ ತೆಗ್ದಿವಿ ಅಲ್ಲ ಅಂತೇಳಿ ಅಳತೆ ಬ್ಲೌಸ್ ಅಲ್ಲಿ ತೋಳಲ್ಲಿ ಅಳತೆನ ಮಾಡ್ಕೋಬೇಕು. ಫಸ್ಟ್ ನೋಡ್ರಿ, ಇಲ್ಲಿಂದ ಅಳತೆ ಮಾಡ್ಕೋರಿ. ಎಷ್ಟೈತಿ ಇಲ್ಲಿಗೆ ಅಳತೆ ಮಾಡಿದ್ರ 7.5 ಇಂಚ್ ಐತಿ, ಸರಿನಾ? ಇವಾಗ ಇಲ್ಲಿ ನೀವು ಈ ಮಾರ್ಕ್ ಎಷ್ಟೈತಿ ಅಂತೇಳಿ ಅಳತೆ ಮಾಡ್ಕೋಬೇಕು. ನೋಡ್ರಿ, 1ನೇ ಮಾರ್ಕ್ ಇರುತ್ತಲ್ಲ ಇದಕ್ಕೆ ನೀವು ಅಳತೆನ ಮಾಡ್ಕೋರಿ. ನೋಡ್ರಿ ಎಷ್ಟು ಬಂತು ಇಲ್ಲಿಗೆ. ಇಲ್ಲಿ ತನ ನಾವು ಅಳತೆನ ಲಾಸ್ಟ್ ಮಾಡ್ಕೋಬೇಕು, ಯಾಕಂದ್ರೆ ಇದು ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ಇಲ್ಲಿಂದ. ಅದಕ್ಕೆ ನಾನು ಈ ಲೈನ್ ನಿಮ್ಗೆ ಹಾಕಿ ತೋರಿಸಿದ್ನೆ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಈ ಲೈನ್ ಇಂದ ಹೊರಗಡೆ ಇರುತ್ತಲ್ಲ ನಮಗಿದು ಸ್ಟಿಚಿಂಗ್ ಮಾರ್ಜಿನ್. ಇಲ್ಲಿವರೆಗೂ ನಾವು ಕನ್ಸಿಡರ್ನ ಮಾಡಬಾರ್ದು, ಇಲ್ಲಿವರೆಗೂ ಅಷ್ಟೇ ನಾವು ಕನ್ಸಿಡರ್ನ ಮಾಡಬೇಕು. ಎಷ್ಟು ಬಂತು ಇವಾಗ? 8 ಇಂಚ್ ಬಂತು. 8 ಇಂಚ್ ಯಾಕೆ ಬಂತು ಅಂತಂದ್ರೆ ಒಂದು ಅರ್ಧ ಇಂಚ್ ನಮ್ಗೆ ಇಲ್ಲಿ ನಾವು ಭುಜ ಜಾಯಿಂಟ್ ಮಾಡುತ್ತಲ್ಲ ಅಲ್ಲಿ ಹೋಗ್ತೈತಿ. ಹಂಗಾಗಿ ಇಲ್ಲಿಗೆ ನಮ್ಗೆ ರೆಡಿ ಇರೋದು ಆಮೇಲೆ ಎಷ್ಟು ಬರುತ್ತೆ ನಾವು ಸ್ಟಿಚ್ ಮಾಡಿದಾಗ 7.5 ಬರುತ್ತೆ. ಈ ತರ ನಾವು ಇಲ್ಲಿ ಅಳತೆನ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾವು ಅಳತೆ ಮಾಡಿದ್ರೆ ಎಷ್ಟು ಬಂತು? 7.5 ಬಂತು. ಸೇಮ್ ಅದೇ ರೀತಿನ ಇಲ್ಲಿನ ನಮ್ಗೆ ಅಳತೆ ಮಾಡಿದ್ರೆ ಎಷ್ಟು ಬಂತು? 8 ಇಂಚ್ ಬಂತು. ಅರ್ಧ ಇಂಚ್ ಭುಜಕ್ಕೆ ಹೋಗ್ತೈತಿ, ಮತ್ತೆ ನಮ್ಗೆ ರೆಡಿ ಇರೋದು ಎಷ್ಟು ಸಿಗುತ್ತೆ? ಇಲ್ಲಿ 7.5 ಸಿಗುತ್ತೆ. ಈ ತರ ನೀವು ಆರ್ಮೋಲ್ ಶೇಪ್ ಮಾರ್ಕಿಂಗ್ ಮಾಡುವಾಗ ಕರೆಕ್ಟ್ ಆಗಿ ಫಸ್ಟ್ ಮಾರ್ಕಿಂಗ್ ನ ಮಾಡ್ಕೋಬೇಕು. ಇವಾಗ ಇದಕ್ಕ ಮ್ಯಾಚ್ ಆಗೋ ತರನ ನಾವು ಕರೆಕ್ಟ್ ಆಗಿ ಯಾವ ತರ ಇದನ್ನ ತೋಳ್ ಕಟಿಂಗ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ. ನೋಡ್ರಿ, ಇದು ಫಸ್ಟ್ ಹಿಂಭಾಗದ 4 ಪೀಸ್ನ ಕಟ್ ಮಾಡ್ಕೋಬೇಕು ನಾವು. ನೆಕ್ಸ್ಟ್ ಮುಂಭಾಗಕ್ಕೆ 2 ಪೀಸ್ ಅಷ್ಟೇ ಕಟ್ ಮಾಡ್ಕೊಂತೀವಿ. ನಾನಿವಾಗ ಇಲ್ಲಿ ಭುಜ ಜಾಯಿಂಟ್ ನ ಕಟ್ ಮಾಡೋದಿಲ್ಲ, ತೋಳ್ ಕಟಿಂಗ್ ಮಾಡಿದ್ಮೇಲೆ ಇಲ್ಲಿ ಅಳತೆ ಮಾಡಿ ತೋರಿಸಿ ನಿಮಗೆ ಇದನ್ನ ಕಟ್ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ ನೋಡ್ರಿ, ಫಸ್ಟ್ ನಾವು ತೋಳಿಗೆ ಫೋಲ್ಡಿಂಗ್ ಯಾವ ತರ ಮಾಡ್ತೀವಿ, ಒಂದ್ ಫೋಲ್ಡ್ ಈ ತರ, ನೆಕ್ಸ್ಟ್ ಇನ್ನೊಂದು ಈ ತರ ಫೋಲ್ಡ್ ಹಾಕೋರಿ.
ಕಟಿಂಗ್ ಮಾಡುವಾಗ ಬಟ್ಟೆ ಕರೆಕ್ಟ್ ಆಗಿ ಸ್ಟ್ರೇಟ್ ಆಗಿರ್ಬೇಕು. ನಮ್ಗ ಇಲ್ಲಿ ನೋಡ್ರಿ 4 ಪೀಸ್ ಬರ್ತಾವಲ್ಲ, ಈ ತರ ಇವು ನಮ್ಗ ಸ್ಟ್ರೇಟ್ ಆಗಿರ್ಬೇಕು. ಹೆಚ್ಚು ಕಡಿಮೆ ಇದ್ರೂ ಏನಾಗ್ತೈತಿ, ಕಟ್ ಮಾಡಿದ್ಮೇಲೆ ಅವು ಹೆಚ್ಚು ಕಡಿಮೆ ಆಗ್ಬಿಡ್ತಾವು. ಆ ತರ ನೋಡ್ಕೊಂಡು ಕರೆಕ್ಟ್ ಆಗಿ ಫಸ್ಟ್ ಹಾಕೋರಿ ನೀವು. ನೋಡ್ರಿ ಈ ತರ ಬಟ್ಟೆನ ಈಗ ಫೋಲ್ಡ್ ಮಾಡಿದ್ಮೇಲೆ ಜಾಸ್ತಿ ಜನಕ್ಕೆ ಏನ್ ಕನ್ಫ್ಯೂಷನ್ ಆಗ್ತೈತಿ ಅಂತಂದ್ರ, ನಾವು ತೋಳಿನ ವಿಡ್ತ್ನ ಯಾವ ತರ ತಗೋಬೇಕಂದ್ರ ತೋಳಿಂದ ಅಗಲನ ನಾವು ಯಾವ ತರ ತಗೋಬೇಕಂತೇಳಿ ಕನ್ಫ್ಯೂಷನ್ ಆಗ್ತೈತಿ. ಬರ್ರಿ ನಾನು ತುಂಬಾ ಈಸಿ ಮೆಥಡ್ ಅಲ್ಲಿ ತಿಳಿಸ್ಕೊಟ್ಬಿಡ್ತೀನಿ ನಿಮ್ಗ. ಈಗ ನಾವು ಇಲ್ಲಿ ಅಳತೆನ ಕಟ್ ಮಾಡಿರ್ತೀವಲ್ಲ ಫಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಇಂದ, ಇಲ್ಲಿಂದ ಇವಾಗ ನಾವ್ ಇಲ್ಲಿ ರೆಡಿ ಇರೋದು ಎಷ್ಟು ತಗೊಂಡಿರ್ತೀವಿ ಅಷ್ಟೇನೆ ನಾವು ತೋಳಿನ ವಿಡ್ತ್ ತಗೊಂಡ್ಬಿಟ್ರೆ ಕರೆಕ್ಟ್ ಆಗಿ ಬರ್ತೈತಿ. ನಮ್ಗೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ನೋಡ್ರಿ ಇಲ್ಲಿಂದ ಎಷ್ಟು ಇಟ್ಟಿದ್ದೀನಿ ನಾನು ಚೆಸ್ಟ್ ಮೆಜರ್ಮೆಂಟ್ ರೆಡಿ ಇರೋದಂದ್ರೆ 9 ಇಂಚ್ ಇಟ್ಟಿದ್ದೀನಿ. ಅದೇ 9 ಇಂಚಿನ ನೀವೇನ್ ಮಾಡ್ರಿ, ಇಲ್ಲಿ ತೋಳಿಂದು ವಿಡ್ತ್ ತಗೋರಿ. ನೋಡ್ರಿ ಇಲ್ಲಿಂದ 9 ಇಂಚ್ಗೆ ಒಂದು ಮಾರ್ಕ್ ಮಾಡ್ರಿ. ನೆಕ್ಸ್ಟ್ ಇವಾಗ ತೋಳಿನ ಉದ್ದ ತಗೋರಿ. ತೋಳಿನ ಉದ್ದ ಅಂತೂ ಏನಿರುತ್ತೆ ನಮ್ಗ ಅಳತೆ ಬ್ಲೌಸ್ ಅಲ್ಲಿ ಇರುತ್ತಲ್ಲ ಅಷ್ಟೇನೆ ತೋಳಿನ ಉದ್ದ ಅಳತೆ ಮಾಡ್ಕೊಂಡು ತಗೋಬೇಕು. ಇವಾಗ ನೋಡ್ರಿ ಇಲ್ಲಿಂದ ಎಷ್ಟೈತಿ, 9.5 ರೆಡಿ ಇರೋದೈತಿ. 1 ಇಂಚು ಎಕ್ಸ್ಟ್ರಾ ತಗೋಬೇಕು. 10.5ಗೆ ತೋಳಿನ ಉದ್ದನ ಮಾರ್ಕ್ ಮಾಡತ್ತೀನಿ. ಇವಾಗ ಇಲ್ಲಿಂದ ನಾವು ತೋಳಿನ ವಿಡ್ತ್ ತಗೊಂಡ್ವಿ, ಇಲ್ಲಿಂದ ತೋಳಿನ ಉದ್ದ ತಗೊಂಡ್ವಿ. ಇವಾಗ ತೋಳಿನ ಶೇಪ್ ತೆಗಿಯೋದಕ್ಕೆ ಇಲ್ಲಿ ಮೇಲ್ಗಡೆಯಿಂದ 3 ಇಂಚ್ಗೆ ಡೌನ್ ಮಾಡ್ಕೊರಿ. ನಾವು ಉದ್ದ ತೊಳಿಗಾಯ್ತು ಅಂತಂದ್ರ 3 ಇಂಚ್ನ ಡೌನ್ ಮಾಡ್ತೀವಿ. ಆಲ್ಮೋಸ್ಟ್ 3 ಇಂಚ್ ನಾವು ಡೌನ್ ಮಾಡಿದ್ರೆ ಕರೆಕ್ಟ್ ಆಗ್ತೈತಿ. ಎಲ್ಲ ಆಲ್ಮೋಸ್ಟ್ ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗಿನ ಕರೆಕ್ಟ್ ಆಗಿ ಅಳತೆ ಬರ್ತೈತಿ. ಮತ್ತೆ ಹಾಫ್ ತೋಳು ಇತ್ತಂದ್ರ ನಾವು ಇಲ್ಲಿಂದ 2.5ಗೆ ಡೌನ್ ಮಾಡ್ಕೊಂಡು ಕಟಿಂಗ್ ನ ಮಾಡ್ಕೋಬೇಕು. ಇವಾಗ ನೋಡ್ರಿ ನೆಕ್ಸ್ಟ್ ಇಲ್ಲೊಂದು ಲೈನ್ ಹಾಕೋರಿ ಸ್ಟ್ರೇಟ್ ಆಗಿ. ಇವಾಗ ಈ ಮಾರ್ಕ್ ಇಂದ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ ಒಳಗಡೆ. ನಮ್ಗೆ ತೋಳಿನ ಶೇಪ್ ತೆಗಿಯೋದಿಕ್ಕಿದು. ನೆಕ್ಸ್ಟ್ ಇವಾಗ ಇಲ್ಲಿ ಮೇಲ್ಗಡೆ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಈ ತರ ತೋಳಿನ ಶೇಪ್ನ ಡೌನ್ ಮಾಡ್ರಿ. ಡೌನ್ ಮಾಡಿ ಇಲ್ಲಿ ನಾವು 2 ಇಂಚು ತೋಳಿನ ಶೇಪ್ ತೆಗೆಯೋದಕ್ಕೆ ಮಾರ್ಕ್ ಹಾಕಿರ್ತೀವಲ್ಲ ಅಲ್ಲಿಗೆ ನೀವು 5 ಮಾರ್ಕಿಂಗ್ ನ ಸೇರಿಸ್ಬೇಕು ಈ ತರ. ನೆಕ್ಸ್ಟ್ ಇಲ್ಲಿ 2 ಮಾರ್ಕ್ ಇರುತ್ತಲ್ಲ, ಇದು 2 ಮಾರ್ಕಿನ ಮಧ್ಯದೊಳಗ ಈ ತರ ಟೇಪ್ನ ಅಳತೆ ಮಾಡ್ಕೊರಿ. ಅಳತೆ ಮಾಡ್ಕೊಂಡು ಒಂದು ಮಾರ್ಕ್ ಮಾಡ್ರಿ. ಈ ಮಾರ್ಕ್ ಇಂದ ಹಿಡಿದು ಅರ್ಧ ಇಂಚ್ಗೆ ಕೆಳಗಡೆ ಒಂದು ಮಾರ್ಕ್ ಮಾಡಿ ಇಲ್ಲೊಂದು ತೋಳಿನ ಶೇಪ್ನ ತೆಗೀರಿ. ಇದು ನಮಗ ಮುಂಭಾಗಕ್ಕೆ ಬರತ್ತ, ಮತ್ತೆ ಇದು ನಮ್ಗ ಹಿಂಭಾಗಕ್ಕೆ ಬರತ್ತ. ಇಷ್ಟೇ, ನಾವು ಈಸಿಯಾಗಿ ತೋಳಿನ ಶೇಪ್ನ ಹಾಕ್ಬೋದು. ನೆಕ್ಸ್ಟ್ ಇವಾಗ ತೋಳಿನ ಮುಂಭಾಗ ಎಷ್ಟೈತೆ ಅಂತ ಅಳತೆ ಮಾಡ್ಕೊರಿ. ಎಷ್ಟೈತಿ ರೆಡಿ ಇರೋದು 5 ಇಂಚ್ ಐತಿ. ಇಲ್ಲಿಂದ 5 ಇಂಚಿಗೆ ಒಂದು ಮಾರ್ಕ್ ಮಾಡ್ರಿ. 2 ಇಂಚು ಎಕ್ಸ್ಟ್ರಾ ತಗೋರಿ ಸ್ಟಿಚಿಂಗಿಗೆ. ನೋಡ್ರಿ ಇಷ್ಟು ನಾವು ಈಸಿಯಾಗಿ ತೋಳಿನ ಶೇಪ್ನ ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆ ಇರೋ ಪೀಸ್ನ 4 ಪೀಸ್ನ ಕಟ್ ಮಾಡ್ಕೋರಿ.
ಇಲ್ಲಿ ನಾವು 2 ಪೀಸ್ ಅಷ್ಟೇ ಕಟಿಂಗ್ ನ ಮಾಡ್ಕೋಬೇಕು. ತೋಳಿನ ಮಧ್ಯದಲ್ಲಿ ಇಲ್ಲೊಂದು ನ್ಯಾಚ್ ಹಾಕೋರಿ. ನೆಕ್ಸ್ಟ್ ಇಲ್ಲೊಂದು ನ್ಯಾಚ್ ಹಾಕೋರಿ. ಬರ್ರಿ ಇವಾಗ ಇಲ್ಲಿ ಅಳತೆ ಮಾಡಿ ತೋರಿಸ್ತೀನಿ ನಾನು, ನಾವು ಕರೆಕ್ಟ್ ಆಗಿ ಕಟ್ ಮಾಡಿವೆ ಇಲ್ಲ ಅಂತೇಳಿ. ನೋಡ್ರಿ ಇಷ್ಟು ನಮಗೆ ಇವಾಗ ಆರ್ಮೋಲ್ ಶೇಪ್ ನ ನಾವು ತೆಗೆದಿದ್ವಿ. ಒಂದು ತೋಳು ತಗೋರಿ. ಇವಾಗ ಕಟ್ ಮಾಡಿದ್ನ ತಗೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ. ನೋಡ್ರಿ ನಮಗ ತೋಳಿನ ಅಳತೆಯಲ್ಲಿ ಏನಾಯ್ತು, ಕರೆಕ್ಟ್ ಆಗಿ ಬಂತು. ನಾವು ಕಟ್ ಮಾಡಿದ್ದು ಕರೆಕ್ಟ್ ಆಗಿ ಐತೆ ಅಂತ ಅರ್ಥ. ಯಾಕಂದ್ರೆ ಇಲ್ಲಿ ಒಂದು ಅರ್ಧ ಇಂಚ್ ನಮ್ಗೆ ಏನಾಗುತ್ತೆ, ಇಲ್ಲಿ ಭುಜ ಜಾಯಿಂಟ್ ಹೋಗುತ್ತಲ್ಲ, ಇಲ್ಲಿ ಅರ್ಧ ಇಂಚ್ ಉಳಿತ್ ನೋಡ್ರಿ. ಇಲ್ಲಿ ನಾವು ಭುಜನ ಜಾಯಿಂಟ್ ಮಾಡಿದ್ರ ನಮ್ಗೆ ಏನಾಗ್ತೈತಿ, ನಾವು ತೋಳು ಕರೆಕ್ಟ್ ಆಗಿ ಕಟಿಂಗ್ ಮಾಡ್ಕೊಂಡಿವಿ ಅಂತ ಗೊತ್ತಾಗ್ತೈತಿ. ಈ ತರ ನೀವು ಸ್ಟಾರ್ಟಿಂಗ್ ಕಲಿಯೋರಿದ್ರಿ ಅಂತಂದ್ರ ನೋಡ್ರಿ, ಬೇಕಂದ್ರ ನಾ ಇನ್ನೊಂದ್ಸರಿ ತೋರಿಸ್ತೀನಿ ನಿಮಗ. ನೋಡ್ರಿ ಇಲ್ಲೊಂದು ಅರ್ಧ ಇಂಚ್ ಅಷ್ಟು ಉಳಿತೈತಿ, ನಮ್ಗಿದು ಭುಜ ಜಾಯಿಂಟಿಗೆ ಬರುತ್ತೆ. ಈ ತರ ನೀವು ಸ್ಟಾರ್ಟಿಂಗ್ ಕಲಿಯೋರಿದ್ರಿ ಅಂತಂದ್ರ ಕರೆಕ್ಟ್ ಆಗಿ ನೀವೇನ್ ಮಾಡ್ಬೇಕು, ಆರ್ಮೋಲನ್ನು ಕರೆಕ್ಟ್ ಆಗಿ ಕಟಿಂಗ್ ನ ಕಲಿಬೇಕು. ಮತ್ತೆ ತೋಳಿನ ಶೇಪ್ ಅನ್ನು ಕರೆಕ್ಟ್ ಆಗಿ ಕಟಿಂಗ್ ನ ಕಲ್ತ್ರಿ ಅಂತಂದ್ರ ನಿಮಗ ತೋಳಲ್ಲಿ ಯಾವ್ದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ. ಸೇಮ್ ಅದೇ ರೀತಿನೇ ನೀವು ಕಟಿಂಗ್ ನ ಮಾಡ್ಕೋರಿ. ವಿಡಿಯೋ ಇಷ್ಟ ಆಯ್ತಂದ್ರ ದಯವಿಟ್ಟು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ರಿ. ಏನಾದ್ರೂ ಡೌಟ್ ಬಂತು ಅಂತಂದ್ರ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.